ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪಾಸ್ಕ ಕಾಲದ 3ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಪ್ರಿಯರೇ, ಕ್ರಿಸ್ತನಿಗಾಗಿ ಹಾತೊರೆಯಿರಿ, ಏಕೆಂದರೆ ನೀವಿರಬೇಕಾದ ಸ್ಥಾನದಲ್ಲಿ ನಿಂತು ಅವರು ತೂಗಾಡಿದರು ಎಂಬ ಮಾತಿದೆ. ನಮ್ಮ ಪಾಪಗಳಿಂದ ಅಪರಾಧಿಯ ಸ್ಥಾನದಲ್ಲಿ ನಿಂತು ನಮ್ಮ ಪರವಾಗಿ ಯೇಸು ಶಿಲುಬೆಯಲ್ಲಿ ಮಡಿದು ಪುನರುತ್ಥಾನರಾಗಿರುವ ಕಾಲದಲ್ಲಿ ನಾವಿದ್ದೇವೆ. ಪ್ರಿಯರೇ, ಈಗ ನಾವು ಯೇಸುವಿನ ಸ್ಥಾನದಲ್ಲಿ ನಿಲ್ಲಬೇಕಾಗಿದೆ. ಆ ಸ್ಥಾನವಾದರೂ ಯಾವುದು? ಅದು ಪುನರುತ್ಥಾನದ ನಂತರದ ನವ ಜೀವನದ ಸ್ಥಾನ, ಭರವಸೆಯ ಸ್ಥಾನ, ಪಾಪ ಮುಕ್ತ ಜೀವನದ ಸ್ಥಾನ. ಹೇಗೆ ಪುನರುತ್ಥಾನರಾದ ಕ್ರಿಸ್ತ ತಮ್ಮ ಶಿಷ್ಯರ ವಿಶ್ವಾಸದ ಬದುಕನ್ನು ಬಲಪಡಿಸುತ್ತಿದ್ದಾರೋ, ಅದೇ ರೀತಿ ಈ ಕಾಲದಲ್ಲಿ ನಮ್ಮ ವಿಶ್ವಾಸವು ಬಲಗೊಳ್ಳಬೇಕು ಮತ್ತು ಕ್ರಿಸ್ತ ತಮ್ಮ ಪ್ರೇಷಿತರಿಗೆ ನಿಮ್ಮಲ್ಲಿ ಶಾಂತಿ ನೆಲೆಸಿರಲಿ, ಶಾಂತಿಯ ಸಂದೇಶವನ್ನು ನೀಡಿದ ಹಾಗೆ ನಾವು ಕೂಡ ಶಾಂತಿಯ ಸಾಧನಗಳಾಗುವ ಕಾಲವಿದು. ಹಾಗಾಗಿ ಈ ಸ್ಥಾನದಲ್ಲಿ ನಾವು ನಿಲ್ಲಬೇಕಾದರೆ ಕ್ರಿಸ್ತನಿಗಾಗಿ ಹಾತೊರೆಯಬೇಕು, ಕ್ರಿಸ್ತನಂತೆ ನಾವಾಗಬೇಕು. ಆ ಹಾತೊರೆಯುವಿಕೆಗೆ, ಆ ಪ್ರಯತ್ನಕ್ಕೆ ನಮ್ಮ ಈ ಬಲೆ ಪೂಜೆ ನೆರವಾಗಲಿ ಮತ್ತು ಹೇಗೆ ಕ್ರಿಸ್ತನ ಸಂದೇಶದಿಂದ ಪ್ರೇರಿತಗೊಂಡ ಶಿಷ್ಯರು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವಿಸುತ್ತಾರೋ, ನಾವು ಕೂಡ ಕ್ರಿಸ್ತನಿಗೆ ಜೀವಂತ ಸಾಕ್ಷಿಗಳಾಗಿ ಈ ಸಮಾಜವನ್ನು ದೇವರ ರಾಜ್ಯವನ್ನಾಗಿ ಮಾಡಲು ಬೇಕಾದ ಶಕ್ತಿ, ಅನುಗ್ರಹ ಈ ಬಲಿಪೂಜೆಯಲ್ಲಿ ನಮಗೆ ದೊರಕಲಿ ಎಂದು ಪ್ರಾರ್ಥಿಸೋಣ. ಪ್ರಿಯರೇ, ಇಂದಿನ ಮೊದಲನೇ ವಾಚನವನ್ನು ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 3ರಿಂದ ಆರಿಸಲಾಗಿದೆ. ಪೇತ್ರನು ಬೋಧನೆ ಮಾಡಿದ್ದು ಹುಟ್ಟು ಕುಂಟನನ್ನು ಅದ್ಭುತವಾಗಿ ಗುಣಪಡಿಸಿದ ನಂತರ ಪೇತ್ರನು ಮಾಡಿದ ಕಾರ್ಯಕ್ಕೂ ಆತನ ಬೋಧನೆಗೂ ತಾಳೆಯಾಗಿತ್ತು, ಒಂದಕ್ಕೊಂದು ಹೊಂದಾಣಿಕೆ ಇತ್ತು. ಇದು ಜನರಲ್ಲಿ ನಂಬಿಕೆ ಹುಟ್ಟಿಸಿತು. ಇದರ ಪರಿಣಾಮವಾಗಿ ಜನರು ಮನಪರಿವರ್ತನೆ ಹೊಂದುವುದನ್ನು ಇಂದಿನ ಮೊದಲನೇ ವಾಚನದಲ್ಲಿ ನಾವು ಆಲಿಸುತ್ತೇವೆ. ಪ್ರಿಯರೇ, ಇಂದಿನ 2ನೇ ವಾಚನವನ್ನು ಸಂತ ಯೋವಾನರು ಬರೆದ ಪತ್ರದಿಂದ ಆರಿಸಲಾಗಿದೆ. ಅಧ್ಯಾಯ 2ರಿಂದ. ಪಾಪ ಮಾಡದವರು ಈ ಜಗದಲ್ಲಿ ಯಾರಿದ್ದಾರೆ? ಆದರೂ ಈ ಪಾಪಿಗಳ ಜೊತೆ ಯೇಸು ಇದ್ದಾರೆ ಎಂಬ ಬೋಧನೆ ಯೋವಾನನದು. ಹೆಜ್ಜೆ ಹೆಜ್ಜೆಗೂ ಯೇಸುವನ್ನು ಹಿಂಬಾಲಿಸಿದ ಅನುಭವದಿಂದ ಸಂತ ಯೋವಾನರು ಇಂದಿನ ಪತ್ರದಲ್ಲಿ ಈ ಸಂದೇಶವನ್ನು ನಮಗೆ ನೀಡಲಿದ್ದಾರೆ. ದೇವರ ವಾಕ್ಯವನ್ನು ಆಲಿಸುತ್ತಾ ಅವರ ಆಜ್ಞೆಗಳನ್ನು ಪಾಲಿಸುತ್ತಾ ಜೀವಿಸಿದರೆ ನಿಜವಾಗಿಯೂ ನಮ್ಮಲ್ಲಿ ಪ್ರೀತಿ ಸಿದ್ಧಿಗೆ ಬರುತ್ತದೆ ಎಂಬ ಸಂದೇಶವನ್ನು ಇಂದಿನ 2ನೇ ವಾಚನದಲ್ಲಿ ನಾವು ಆಲಿಸುತ್ತೇವೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಲೂಕನ ಶುಭ ಸಂದೇಶ ಅಧ್ಯಾಯ 24ರಿಂದ ಆರಿಸಲಾಗಿದೆ. ವಾಕ್ಯಗಳು 35ರಿಂದ 48 ತನಕ. ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸುತ್ತೇವೆ, ಶಿಷ್ಯರು ತಾವು ದಾರಿಯಲ್ಲಿ ಕಂಡ ವಿಷಯವನ್ನು ರೊಟ್ಟಿ ಮುರಿದು ಕೊಡುವಾಗ ಸ್ವಾಮಿಯನ್ನ ಗುರುತು ಹಚ್ಚಿದ ವಿಷಯವನ್ನು ಅಲ್ಲಿದ್ದವರಿಗೆ ವರದಿ ಮಾಡಿದರು ಎಂದು. ಯಾವ ಶಿಷ್ಯರು? ಅವರಿಗಾದ ಅನುಭವ ಏನು ಎಂಬುದನ್ನು ನಾವು ಮೊದಲು ಗಮನಿಸೋಣ. ಪ್ರಿಯರೇ, ಯೇಸು ಸ್ವಾಮಿ ಸಾವನ್ನು ಜಯಿಸಿ ಮರಳಿ ಜೀವಕ್ಕೆ ಬಂದ ಬಳಿಕ ಮರಿಯ ಮಗ್ದಲೇನಳಿಗೆ ಕಾಣಿಸಿಕೊಳ್ಳುತ್ತಾರೆ. ಯೋವಾನ ಶುಭ ಸಂದೇಶ ಅಧ್ಯಾಯ 20ರಲ್ಲಿ ನಾವು ನೋಡುತ್ತೇವೆ. ಮತ್ತು ಸಮಾಧಿಯ ಬಳಿ ಇನ್ನೂ ಇತರ ಮಹಿಳೆಯರಿಗೂ ಕೂಡ ಕಾಣಿಸಿಕೊಳ್ಳುತ್ತಾರೆ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 28. ಹಾಗೂ ಎಮ್ಮಾವುಸ್ ದಾರಿಯಲ್ಲಿ ಇತರ ಶಿಷ್ಯರಿಗೆ ಕಾಣಿಸಿಕೊಳ್ಳುತ್ತಾರೆ. ಲೂಕನ ಶುಭ ಸಂದೇಶ ಅಧ್ಯಾಯ 24. ಇಂದಿನ ಶುಭ ಸಂದೇಶ ಲೂಕನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಎಮ್ಮಾವುಸ್
ಹಾದಿಯಲ್ಲಿ ತಮ್ಮ ಶಿಷ್ಯರಿಗೆ ಕಾಣಿಸಿಕೊಂಡ ಮುಂದುವರಿಕೆಯ ಭಾಗವಾಗಿದೆ. ಪ್ರಿಯರೇ, ಎಮ್ಮಾವುಸ್ ಗ್ರಾಮವು ಜೆರುಸಲೇಮಿನಿಂದ ಸುಮಾರು 7ರಿಂದ 11 ಕಿಲೋಮೀಟರ್ ದೂರದಲ್ಲಿದೆ. ಎಮ್ಮಾವುಸ್ ಎಂದರೆ ಬೆಚ್ಚನೆಯ ಬುಗ್ಗೆಗಳು ಎಂದು ಅರ್ಥ. ಎಮ್ಮಾವುಸ್ ಘಟನೆಯು ಕ್ರಿಸ್ತನೊಂದಿಗೆ ಶಿಷ್ಯರಿಗಾದ ಒಂದು ಅತ್ಯದ್ಭುತವಾದ ಸುಂದರ ಘಟನೆ. ಈ ಇಬ್ಬರು ಶಿಷ್ಯರಲ್ಲಿ ಒಬ್ಬನು ಕ್ಲೋಪನಾದರೆ ಮತ್ತೊಬ್ಬನು ಆತನ ಸಂಗಡಿಗ ಅಥವಾ ಆತನ ಹೆಂಡತಿ ಇರಬಹುದು. ಪವಿತ್ರ ಶುಕ್ರವಾರದಂದು ತಮ್ಮ ಗುರುವಿನ ಘೋರ ಯಾತನೆ ಮರಣವನ್ನು ಕಣ್ಣಾರೆ ಕಂಡಿದ್ದ ಶಿಷ್ಯರು ಭಾರವಾದ ಹೃದಯದಿಂದ ತಮ್ಮ ಮನೆಯತ್ತ ಪ್ರಯಾಣ ಬೆಳೆಸಿದರು. ಈ ಪ್ರಯಾಣವು ಒಂದು ನಕಾರಾತ್ಮಕವಾದ ಸಂದೇಹ, ಭಯ, ದುಃಖ, ನಿರಾಶೆ, ಜಿಗುಪ್ಸೆಯಿಂದ ಕೂಡಿದ ಪ್ರಯಾಣವಾಗಿತ್ತು. ಈ ಪ್ರಯಾಣದಲ್ಲಿ ಎದುರಾದ ಕ್ರಿಸ್ತರನ್ನು ಗುರುತಿಸಲು ಅವರು ವಿಫಲರಾಗುತ್ತಾರೆ. ಕಾರಣ, ಕ್ರಿಸ್ತ ಅವರ ಪಾಲಿಗೆ ದೈವಿ ಪುರುಷ, ಇಸ್ರಾಯೇಲರ ಉದ್ಧಾರಕ, ಅಂತಿಮ ದಿನದಂದು ನ್ಯಾಯ ನಿರ್ಣಯ ಮಾಡಲು ಮೇಗರುಡನಾಗಿ ಬರುವವನಾಗಿದ್ದ. ಆದರೆ ದೇವರ ಸಾಮ್ರಾಜ್ಯದ ಬಗ್ಗೆ ಸ್ಪಷ್ಟ ನಿಲುವು ಇಲ್ಲದ ಶಿಷ್ಯರು ಪವಿತ್ರ ಶುಕ್ರವಾರದಂದು ಕ್ರಿಸ್ತನ ಯಾತನೆ ಮರಣವನ್ನು ಕಂಡು ದಿಗ್ಭ್ರಾಂತರಾಗಿದ್ದರು. ಅವರ ಭವಿಷ್ಯದ ಕನಸುಗಳು ಛಿದ್ರಗೊಂಡಿದ್ದವು. ಇಂತಹ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಜೆರುಸಲೇಮ್ ನಗರವನ್ನು ತೊರೆದು ಪುನಃ ಅವರ ಹಳ್ಳಿಗೆ ಹಿಂದಿರುಗುತ್ತಿರುವ ಸಂದರ್ಭದಲ್ಲಿ ಕ್ರಿಸ್ತ ಅವರಿಗೆ ಕಾಣಿಸಿಕೊಳ್ಳುತ್ತಾರೆ. ಅವರೊಂದಿಗೆ ರೊಟ್ಟಿಯನ್ನು ಮುರಿಯುತ್ತಾರೆ. ಆಗ ಈ ಶಿಷ್ಯರು ಕ್ರಿಸ್ತನನ್ನು ಗುರುತು ಹಚ್ಚುತ್ತಾರೆ. ಹಾಗಾಗಿ ಧೈರ್ಯದಿಂದ ಅವರು ಓಡಿ ಬಂದು ಜೆರುಸಲೇಮಿನಿಂದ ಪ್ರೇಷಿತರಿಗೆ ಈ ಸಂದೇಶವನ್ನು ಅವರು ರವಾನೆ ಮಾಡುತ್ತಾರೆ. ಇಲ್ಲಿಂದ ಇಂದಿನ ಶುಭ ಸಂದೇಶ ಪ್ರಾರಂಭವಾಗುತ್ತೆ. ಪ್ರಿಯರೇ, ಇವರು ಬಂದು ಪ್ರೇಷಿತರಿಗೆ ಸಂದೇಶವನ್ನು ನೀಡಿದಾಗಲೂ ಪ್ರೇಷಿತರು ಇನ್ನೂ ಸಂಶಯದಲ್ಲೇ ಇದ್ದರು. ಬಹುಶಃ ಅವರಲ್ಲಿ ಇನ್ನೂ ಪುನರುತ್ಥಾನದಲ್ಲಿ ವಿಶ್ವಾಸ ಭದ್ರವಾಗಿ ನೆಲೆಗೊಂಡಿರಲಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಪ್ರಭು ಕ್ರಿಸ್ತರೇ ಅವರ ಮಧ್ಯೆ ಕಾಣಿಸಿಕೊಳ್ಳುತ್ತಾರೆ. ಬಾಗಿಲು ಮುಚ್ಚಿದ್ದ ಕೋಣೆಯೊಳಗೆ ಕ್ರಿಸ್ತ ಪ್ರತ್ಯಕ್ಷವಾಗಿ ಅವರಿಗೆ ಶಾಂತಿಯ ಸಂದೇಶವನ್ನು ನೀಡುವುದನ್ನು ಮತ್ತು ಅವರಿಗೆ ಪುನರುತ್ಥಾನದಲ್ಲಿ ವಿಶ್ವಾಸ ಮೂಡುವಂತೆ ಮಾಡುವುದನ್ನು ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸುತ್ತೇವೆ. ಪ್ರಿಯರೇ, ನಮ್ಮಲ್ಲಿ ಅನೇಕರಿಗೆ ಭಯ ಕಾಡುವುದು ಸಹಜ. ಈ ಭಯಕ್ಕೆ ಹೊರಗಿನ ಕಾರಣಗಳು ಎಷ್ಟು ಮುಖ್ಯವೋ ಒಳಗಿನ ಕಾರಣಗಳು ಅಷ್ಟೇ ಮುಖ್ಯ. ಕೆಲವರಿಗಂತೂ ಹೀಗೆ ಸುಮ್ಮನೆ ಆಗಾಗ್ಗೆ ಯಾವುದೋ ಭಯ ಕಾಡುತ್ತದೆ. ಕಾರಣಗಳೇ ಗೊತ್ತಿರುವುದಿಲ್ಲ, ಹೊರಗಿನಿಂದ ಕಾರಣಗಳು ಇರುವುದಿಲ್ಲ, ಆದರೂ ಅವ್ಯಕ್ತ ಭಯ ಕಾಡುತ್ತಿರುತ್ತದೆ. ಇಂತಹ ಅವ್ಯಕ್ತ ಭಯಕ್ಕೆ ಸುಪ್ತ ಪ್ರಜ್ಞೆಯ ಎಚ್ಚರ ಕಾರಣವಿರಬಹುದು. ಎಂದೋ ನಡೆದು ಹೋದ ಘಟನೆ ಅದುಮಿಟ್ಟಿದ್ದ ಸುಪ್ತ ರೂಪದಲ್ಲಿದ್ದು ಬಹಿರಂಗಗೊಳ್ಳಲು ಯೋಚಿಸುವ ಪ್ರಯತ್ನಗಳು ಈ ಭಯಕ್ಕೆ ಕಾರಣವಿರಬಹುದು. ಇದರೊಂದಿಗೆ ಮನುಷ್ಯನೊಳಗಿನ ಆಳವಾದ ಪಾಪ ಪ್ರಜ್ಞೆ ಮಾಡಿದ ತಪ್ಪು ಮತ್ತೆ ಮತ್ತೆ ಗೊತ್ತಿಲ್ಲದಂತೆ ಕಾಡುವುದು ಒಂದು ಕಾರಣವಾಗುತ್ತದೆ. ಯೇಸುವಿನ ಸಾವಿನ ನಂತರ ಕತ್ತಲ ಕೋಣೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದ ಪ್ರೇಷಿತರಿಗೆ ಇದು ಒಂದು ಭಯವಾಗಿ ಕಾಡಿರಬಹುದು. ಏಕೆ ಪ್ರೇಷಿತರು ಆ ಕತ್ತಲೆ ಕೋಣೆಯಲ್ಲಿಗೆ ನೆಲೆಸುತ್ತಾರೆ? ಏಕೆ ಅವರು ಮರಿಯ ಮಗ್ದಲೇನಳ ಮತ್ತು ಮಹಿಳೆಯರ ಮತ್ತು ಈ ಎಮ್ಮಾವುಸ್ ಹಾದಿಯಲ್ಲಿ ಕ್ರಿಸ್ತನನ್ನು ಭೇಟಿಗೊಂಡ ಶಿಷ್ಯರ ಮಾತುಗಳನ್ನು ನಂಬಲು ವಿಫಲರಾಗುತ್ತಾರೆ? ಕಾರಣ, ಅವರಿಗೆ ಒಂದು ಭಯ ಕಾಡಿರಬಹುದು. ತಾವು ಗುರುವಿಗೆ ಮಾಡಿದ ದ್ರೋಹ, ಆತನನ್ನು ಶಿಲುಬೆಗೆ ಏಕಾಂಗಿಯಾಗಿ ಬಿಟ್ಟು ಚದರಿ ಹೋಗಿದ್ದ ಪಾಪ ಪ್ರಜ್ಞೆ ಅವರಲ್ಲಿ ಕಾಡಿರಬಹುದು. ಈ ಕಾರಣಕ್ಕೆ ಅವರು ಯೇಸುವನ್ನು ಗುರುತಿಸಲು ಸಾಧ್ಯವಾಗದೆ ಹೋಗಿರಬಹುದು. ಪ್ರೀತಿ ವ್ಯಕ್ತಿಯನ್ನು ಸುಲಭವಾಗಿ ಗುರುತಿಸುತ್ತದೆ, ಆದರೆ ಪಾಪ ಪ್ರಜ್ಞೆ ಕಾಡುವಾಗ ಮನುಷ್ಯ ಸುಲಭವಾಗಿ ಗುರುತಿಸಲು ಸಾಧ್ಯವಾಗುವುದಿಲ್ಲ. ಪ್ರೇಷಿತರಿಗೆ ಈ ಪಾಪ ಪ್ರಜ್ಞೆಯೊಂದಿಗೆ ಯಹೂದ್ಯ ಮುಖಂಡರ ಭಯವೂ ಕೂಡ ಇತ್ತು. ಯೇಸುವನ್ನು ಕೊಲೆ ಮಾಡಿದವರು ಮತ್ತು ಆತನ ಶಿಷ್ಯರನ್ನು ಹುಡುಕುವುದು ಸಹಜವಾಗಿ ಇತ್ತು. ಹಾಗಾಗಿ ಕ್ರಿಸ್ತನಿಗಾದ ಆ ಘೋರ ಯಾತನೆ ನಮಗೂ ಕೂಡ ಬರಬಹುದು, ಯಹೂದ್ಯ ಮುಖಂಡರು ನಮ್ಮನ್ನು ಕೂಡ ಮುಗಿಸಬಹುದು ಎಂಬ ಭಯದಿಂದ ಅವರು ಕತ್ತಲೆ ಕೋಣೆಯೊಳಗೆ ನೆಲೆಸಿದ್ದರು. ಆದರೆ ಇವರ ನಂಬಿಕೆಯನ್ನು ಬಲಪಡಿಸಲು ಯೇಸುಸ್ವಾಮಿ ಅವರ ಮಧ್ಯೆ ಪ್ರತ್ಯಕ್ಷರಾಗುತ್ತಾರೆ. ಪ್ರಿಯರೇ, ಮನುಷ್ಯ ಸಾಕ್ಷಿಗಳು ಸಾಲದೆ ಹೋದಾಗ ಅಂಥ ನಂಬಿಕೆಗಳಿಗೆ
ದೇವರೇ ಸಾಕ್ಷ್ಯ ಒದಗಿಸುತ್ತಾರೆ. ಮಹಿಳೆಯರ ಎಮ್ಮೌಸ್ ಆದಿಯ ಶಿಷ್ಯರ ಸಾಕ್ಷಿಗಳು ಪ್ರೇಷಿತರಿಗೆ ಸಾಕಾಗಲಿಲ್ಲ. ಆದ್ದರಿಂದ ಯೇಸುವೆ ಬರುತ್ತಾರೆ. ಈ ಸಾಕ್ಷ್ಯ ಒದಗಿಸುವ ವ್ಯಕ್ತಿ ಕಾಲ್ಪನಿಕವಲ್ಲ ಎನ್ನುವ ಯೇಸು ಅವರೊಂದಿಗೆ ಭೋಜನವನ್ನು ಮಾಡುತ್ತಾರೆ. ಕ್ರಿಸ್ತ ಕಾಣಿಸಿಕೊಂಡಾಗ ಪ್ರೇಷಿತರು ಬಹುಶಃ ಭೂತ ಎಂದು ಭ್ರಮಿಸಿರಬಹುದು. ಹಾಗಾಗಿ ಯೇಸುಸ್ವಾಮಿ ನಾನು ಕಾಲ್ಪನಿಕ ವ್ಯಕ್ತಿಯಲ್ಲ, ಇದು ಭ್ರಮೆಯಲ್ಲ ಎಂದು ತಿಳಿಸುವ ಸಲುವಾಗಿ ಅವರೊಂದಿಗೆ ಮೀನನ್ನು ತಿನ್ನುತ್ತಾರೆ. ಅನೇಕ ಬೈಬಲ್ ವಿದ್ವಾಂಸಕರು ಇದನ್ನು ಪರಮಪ್ರಸಾದಕ್ಕೆ ಹೋಲಿಸುತ್ತಾರೆ. ಹಾಗೆಯೇ ತಮ್ಮ ಪ್ರೇಷಿತರ ಅಪರಾಧಗಳನ್ನು, ಬಲಹೀನತೆಗಳನ್ನು ನಾನು ಕ್ಷಮಿಸಿಬಿಟ್ಟಿದ್ದೇನೆ ಎಂಬ ಸೂಚನೆಯೂ ಕೂಡ ಕ್ರಿಸ್ತ ಕೊಡುತ್ತಾರೆ. ಕ್ರಿಸ್ತ ನಿಜವಾಗಿಯೂ ಅವರನ್ನು ಕ್ಷಮಿಸದೆ ಹೋಗಿದ್ದಲ್ಲಿ ಅವರಿಗೆ ಪ್ರತ್ಯಕ್ಷರಾಗುತ್ತಿರಲಿಲ್ಲ ಮತ್ತು ಶಾಂತಿಯ ಸಂದೇಶವನ್ನು ನೀಡ್ತಾ ಇರಲಿಲ್ಲ. ಯೇಸುಸ್ವಾಮಿ ಶಿಷ್ಯರ ಬಲಹೀನತೆಗಳನ್ನು, ತಪ್ಪುಗಳನ್ನು ಕ್ಷಮಿಸಿ ಅವರಿಗೆ ಶಾಂತಿಯ ಸಂದೇಶವನ್ನು ನೀಡುತ್ತಾರೆ. ಇದೆಲ್ಲ ಪ್ರೇಷಿತರ ನಂಬಿಕೆಗಳನ್ನು ಹೆಚ್ಚಿಸಿದನ್ನು ನಾವು ಇಂದಿನ ಮೊದಲನೆಯ ವಾಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಇಂದು ನಾವು ಈ ಶುಭ ಸಂದೇಶದಿಂದ ಕಲಿಯಬೇಕಾದ ಸಂದೇಶವಾದರೂ ಏನು? ಪ್ರಭು ಕ್ರಿಸ್ತರು ಪ್ರೇಷಿತರ ವಿಶ್ವಾಸವನ್ನು ಬಲಪಡಿಸಿದಂತೆ ಪ್ರತಿಯೊಂದು ಬಲಿಪೂಜೆಯಲ್ಲಿ ನಮಗೆ ಆ ಅನುಭವ ಆಗಬೇಕು. ಪ್ರೇಷಿತರಿಗಾದ ಆ ಅನುಭವದಿಂದ ಅವರ ಬದುಕೆ ಪರಿಪೂರ್ಣವಾಗಿ ಮನಪರಿವರ್ತನೆ ಆಯಿತು. ಹಾಗಾಗಿ ರೊಟ್ಟಿ ಮುರಿಯುವ ಸಂದರ್ಭದಲ್ಲಿ ಪ್ರತಿ ಬಲಿಪೂಜೆಯಲ್ಲಿ ಕ್ರಿಸ್ತನ ಅನುಭವ ನಮಗಾದಲ್ಲಿ ನಮ್ಮ ಬದುಕು ಕೂಡ ಪರಿವರ್ತನೆಯಾಗಬೇಕು. ಆ ಪರಿವರ್ತನೆ ನಮ್ಮ ಕಾರ್ಯಗಳಲ್ಲಿ ನಾವು ಎತ್ತಿ ತೋರಿಸಬೇಕು. ಹೇಗೆ ಪ್ರೇಷಿತರು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವನವನ್ನು ಮಾಡಿದರೋ, ಕ್ರಿಸ್ತನಿಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದರೋ, ಅದೇ ರೀತಿ ನಾವು ಕೂಡ ಕ್ರಿಸ್ತನಿಗಾಗಿ ಸಾಕ್ಷಿಗಳಾಗಿ ಜೀವಿಸಬೇಕಾಗಿದೆ. ನಾವು ಇಂದು ಪ್ರೀತಿಗೆ, ದಯೆಗೆ, ಕ್ಷಮೆಗೆ, ಪ್ರಾಮಾಣಿಕತೆಗೆ ಸಾಕ್ಷಿಗಳಾಗಿ ಬಾಳಬೇಕಾಗಿದೆ. ಪ್ರಿಯರೇ, ಇಂದು ಧರ್ಮಸಭೆಗೆ ಪ್ರೀತಿ, ದಯೆ, ಕ್ಷಮೆ, ಪ್ರಾಮಾಣಿಕತೆ, ಪರಿಶುದ್ಧತೆಯ ಧರ್ಮ ಗುರುಗಳು, ಕನ್ಯಾಸ್ತ್ರೀಯರು, ಸಹೋದರ ಸಹೋದರಿಯರು, ದಂಪತಿಗಳು, ಶಿಕ್ಷಕರು, ವೈದ್ಯರು, ಅಧಿಕಾರಿಗಳು ಇವರ ಅವಶ್ಯಕತೆ ಇದೆ. ನಾವು ಈ ರೀತಿ ಮನಪರಿವರ್ತನೆ ಹೊಂದಿದಾಗ ಮಾತ್ರ ನಮ್ಮ ಈ ಸಮಾಜ ದೇವರ ಸಾಮ್ರಾಜ್ಯವಾಗಲು ಸಾಧ್ಯ. ಹಾಗಾಗಿ ದೇವರ ಸಾಮ್ರಾಜ್ಯವನ್ನು ಕಟ್ಟಲು ಬೇಕಾದ ಅನುಗ್ರಹಕ್ಕಾಗಿ ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.